ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಮನ್ ಕಿ ಬಾತ್ನ ಮತ್ತೊಂದು ಸಂಚಿಕೆಯಲ್ಲಿ ಈ ಮಧ್ಯೆ ನಿಮ್ಮೆಲ್ಲರೊಂದಿಗೆ ಸೇರಿ ನನಗೆ ಸಂತೋಷವಾಗುತ್ತಿದೆ. ಚುನಾವಣೆಯ ಓಡಾಟವಿತ್ತು, ಆದರೆ ನಿಮ್ಮ ಪತ್ರಗಳು ಮತ್ತು ಸಂದೇಶಗಳ ಮೂಲಕ ನಾವು ದೇಶ ಮತ್ತು ದೇಶವಾಸಿಗಳ ಸಾಧನೆಗಳ ಕುರಿತು ಪರಸ್ಪರ ನಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದೇವೆ. ಈ ಬಾರಿಯ ಮನ್ ಕಿ ಬಾತ್ನ ಆರಂಭವನ್ನು ದೇಶದ ಇಂತಹದ್ದೇ ಒಂದು ಬಹುದೊಡ್ಡ ಸಾಧನೆಯೊಂದಿಗೆ ಮಾಡೋಣ. ಗೆಳೆಯರೇ, ಭಾರತವು ವಿಜ್ಞಾನವನ್ನು ಯಾವಾಗಲೂ ದೇಶದ ಪ್ರಗತಿಯೊಂದಿಗೆ ಜೋಡಿಸಿ ನೋಡಿದೆ. ಇದೇ ಆಲೋಚನೆಯೊಂದಿಗೆ ನಮ್ಮ ವಿಜ್ಞಾನಿಗಳು ಸಿವಿಲ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಅನ್ನು ಮುಂದುವರಿಸುತ್ತಿದ್ದಾರೆ. ಅವರ ಪ್ರಯತ್ನಗಳಿಂದ ಈ ಕಾರ್ಯಕ್ರಮವು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಕೊಡುಗೆಯನ್ನು ನೀಡುತ್ತಿದೆ. ಇದರಿಂದ ನಮ್ಮ ಇಂಡಸ್ಟ್ರಿಯಲ್ ಗ್ರೋತ್ಗೆ, ಎನರ್ಜಿ ಸೆಕ್ಟರ್ಗೆ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ಗೆ ಬಹಳಷ್ಟು ಲಾಭವಾಗಿದೆ. ಕೃಷಿಯಿಂದ ಹಿಡಿದು ಆಧುನಿಕ ಇನ್ನೋವೇಟರ್ಸ್ಗಳಿಗೂ ಭಾರತದ ಸಿವಿಲ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಹಳಷ್ಟು ಸಹಾಯ ಮಾಡಿದೆ. ಗೆಳೆಯರೇ, ಕೆಲವೇ ದಿನಗಳ ಹಿಂದೆ ನಮ್ಮ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಮತ್ತೊಂದು ದೊಡ್ಡ ಸಾಧನೆಯ ಮೂಲಕ ಭಾರತದ ಗೌರವವನ್ನು ಹೆಚ್ಚಿಸಿದ್ದಾರೆ. ತಮಿಳುನಾಡಿನ ಕಲ್ಪಕಂನಲ್ಲಿರುವ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಕ್ರಿಟಿಕಾಲಿಟಿಯನ್ನು ಸಾಧಿಸಿದೆ. ವಾಸ್ತವವಾಗಿ ಕ್ರಿಟಿಕಾಲಿಟಿ ಎನ್ನುವುದು ಆ ಹಂತವಾಗಿದೆ. ಇದರಲ್ಲಿ ರಿಯಾಕ್ಟರ್ ಮೊದಲ ಬಾರಿಗೆ ಸೆಲ್ಫ್ ಸಸ್ಟೈನಿಂಗ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ನಲ್ಲಿ ಯಶಸ್ಸನ್ನು ಸಾಧಿಸುತ್ತದೆ. ಈ ಹಂತದ ಅರ್ಥವೇನೆಂದರೆ ರಿಯಾಕ್ಟರ್ ಆಪರೇಷನ್ ಫೇಸ್ಗೆ ತಲುಪುವುದು. ಭಾರತದ ನ್ಯೂಕ್ಲಿಯರ್ ಎನರ್ಜಿ ಜರ್ನಿಯಲ್ಲಿ ಇದೊಂದು ಐತಿಹಾಸಿಕ ಮೈಲಿಗಲ್ಲು. ಮತ್ತು ದೊಡ್ಡ ವಿಷಯವೇನೆಂದರೆ ಈ ಪರಮಾಣು ರಿಯಾಕ್ಟರ್ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿಸಲ್ಪಟ್ಟಿದೆ. ಸ್ನೇಹಿತರೆ, ಇದನ್ನು ಬ್ರೀಡರ್ ರಿಯಾಕ್ಟರ್ ಎಂದು ಏಕೆ ಕರೆಯುತ್ತಾರೆ? ಇದರ ಹಿಂದೆ ಒಂದು ಕಾರಣವಿದೆ. ಇದು ಶಕ್ತಿಯ ಉತ್ಪಾದನೆಯ ಜೊತೆಗೆ ಭವಿಷ್ಯಕ್ಕಾಗಿ ಹೊಸ ಇಂಧನವನ್ನು ತಾನೇ ಸಿದ್ಧಪಡಿಸುತ್ತದೆ. ಗೆಳೆಯರೇ, ನನಗೆ ಮಾರ್ಚ್ 2024ರ ಸಮಯವು ನೆನಪಿದೆ. ಆಗ ನಾನು ಕಲ್ಪಕಂನಲ್ಲಿ ರಿಯಾಕ್ಟರ್ನ ಕೋರ್ ಲೋಡಿಂಗ್ಗೆ ಸಾಕ್ಷಿಯಾಗಿದ್ದೆ. ಭಾರತದ ಪರಮಾಣು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೇಶವಾಸಿಗಳ ಜೀವನವನ್ನು ಉತ್ತಮ ಮತ್ತು ಸುಲಭಗೊಳಿಸಲು ಅವರ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾಗಿದೆ. ಇದರಿಂದ ವಿಕಸಿತ ಭಾರತದ ನಮ್ಮ ಸಂಕಲ್ಪಕ್ಕೂ ಒಂದು ಹೊಸ ಶಕ್ತಿ ಸಿಗಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನ್ ಕಿ ಬಾತ್ನಲ್ಲಿ ಇಂದು ನಾನು ಅದೃಶ್ಯವಾದ ಒಂದು ಶಕ್ತಿಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಆದರೆ ಅದು ಇಲ್ಲದೆ ನಮ್ಮ ಜೀವನ ಒಂದು ಕ್ಷಣವೂ ಸಾಗದು. ಇದೇ ಶಕ್ತಿ ಭಾರತವನ್ನು ಮುನ್ನಡೆಸುತ್ತಿದೆ. ಇದು ನಮ್ಮ ಪವನ ಶಕ್ತಿ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲಾಗಿದೆ, ವಾಯುರ್ವ ಇತಿ ವ್ಯಷ್ಟಿಃ ವಾಯುರ್ವೈ ಸಮಷ್ಟಿಃ. ಅಂದರೆ ವಾಯು ಕೇವಲ ಒಂದು ತತ್ವವಲ್ಲ, ಇದು ಜೀವನದ ಶಕ್ತಿ, ಇದು ಸಮಷ್ಟಿಯ ಶಕ್ತಿ. ಸ್ನೇಹಿತರೆ, ಇಂದು ಇದೇ ಪವನ ಶಕ್ತಿ ಭಾರತದ ವಿಕಾಸದ ಹೊಸ ಕಥೆ ಬರೆಯುತ್ತಿದೆ. ಭಾರತ ಇತ್ತೀಚೆಗೆ ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದೆ. ಈಗ ಭಾರತದ ವಿಂಡ್ ಎನರ್ಜಿ ಜನರೇಷನ್ ಕೆಪಾಸಿಟಿ 56 ಗಿಗಾವಾಟ್ಗಿಂತ ಅಧಿಕವಾಗಿದೆ. ಕಳೆದ ಒಂದು ವರ್ಷದಲ್ಲಿಯೇ ಸುಮಾರು 6 ಗಿಗಾವಾಟ್ ಹೊಸ ಸಾಮರ್ಥ್ಯ ಸೇರ್ಪಡೆಯಾಗಿದೆ. ವಿಂಡ್ ಎನರ್ಜಿಯಲ್ಲಿ ಭಾರತವು ವೇಗವಾಗಿ ಮುಂದುವರಿಯುತ್ತಿದೆ ಮತ್ತು ಜಗತ್ತು ಕೂಡ ನಮ್ಮತ್ತ ನೋಡುತ್ತಿದೆ. ಸ್ನೇಹಿತರೆ, ಇಂದು ಭಾರತ ವಿಂಡ್ ಎನರ್ಜಿ ಕೆಪಾಸಿಟಿಯಲ್ಲಿ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿದೆ. ಇದು ನಮ್ಮ ಇಂಜಿನಿಯರ್ಗಳ ಶ್ರಮ, ಇದು ನಮ್ಮ ಯುವಕರ ಪರಿಶ್ರಮ, ಇದು ದೇಶದ ಸಾಮೂಹಿಕ ಇಚ್ಛಾಶಕ್ತಿಯ ಪ್ರತೀಕವಾಗಿದೆ. ಸ್ನೇಹಿತರೆ, ಗುಜರಾತ್, ತಮಿಳುನಾಡು, ಮಹಾರಾಷ್ಟ್ರ, ರಾಜಸ್ಥಾನ, ದೇಶದ ಅನೇಕ ರಾಜ್ಯಗಳು
ಈ ವಲಯದಲ್ಲಿ ತಮ್ಮ ಪತಾಕೆಯನ್ನು ಹಾರಿಸುತ್ತಿವೆ. ಗುಜರಾತಿನ ಕಚ್, ಪಾಟನ್, ಬನಸ್ಕಾಂತದಂತಹ ಪ್ರದೇಶಗಳು ಎಲ್ಲಿ ಮೊದಲು ಕೇವಲ ಮರುಭೂಮಿ ಕಾಣಿಸುತ್ತಿತ್ತೋ, ಇಂದು ಅಲ್ಲಿ ದೊಡ್ಡ ರಿನ್ಯೂವಬಲ್ ಎನರ್ಜಿ ಪಾರ್ಕ್ಗಳು ನಿರ್ಮಾಣವಾಗುತ್ತಿವೆ. ಇದರ ಲಾಭ ಯುವಕರಿಗೆ ಸಿಗುತ್ತಿದೆ. ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಹೊಸ ಕೌಶಲ್ಯಗಳು ವಿಕಸನಗೊಳ್ಳುತ್ತಿವೆ. ಉದ್ಯೋಗದ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿವೆ. ಸ್ನೇಹಿತರೆ, ಭಾರತದ ವಿಕಾಸಕ್ಕಾಗಿ ಸೌರ ಮತ್ತು ಪವನ ಶಕ್ತಿ ಅವಶ್ಯಕ. ಇದು ಕೇವಲ ಪರಿಸರದ ವಿಷಯವಲ್ಲ, ಇದು ನಮ್ಮ ಭವಿಷ್ಯದ ಸುರಕ್ಷತೆ. ಇದರಲ್ಲಿ ನಮ್ಮೆಲ್ಲರ ಪಾತ್ರವಿದೆ. ನಾವು ವಿದ್ಯುತ್ ಉಳಿಸಬೇಕು. ನಾವು ಸ್ವಚ್ಛ ಶಕ್ತಿ, ಕ್ಲೀನ್ ಎನರ್ಜಿಯನ್ನು ಅಳವಡಿಸಿಕೊಳ್ಳಬೇಕು. ದೇಶದಲ್ಲಿ ಪ್ರತಿಯೊಂದು ಹಂತದಲ್ಲೂ ಇಂತಹ ಪ್ರಯತ್ನಗಳು ಅವಶ್ಯಕ, ಏಕೆಂದರೆ ಇವುಗಳಿಂದಲೇ ದೊಡ್ಡ ಬದಲಾವಣೆ ಬರುತ್ತದೆ. ಸ್ನೇಹಿತರೆ, ಮೇ ತಿಂಗಳ ಆರಂಭವು ಒಂದು ಪಾವನ ಸಂದರ್ಭದೊಂದಿಗೆ ಆಗಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳಿಗೆ ನನ್ನ ಮುಂಗಡ ಶುಭಾಶಯಗಳನ್ನು ತಿಳಿಸುತ್ತೇನೆ. ಭಗವಾನ್ ಗೌತಮ ಬುದ್ಧರ ಜೀವನ ಸಂದೇಶ ಇಂದಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಅವರು ನಮಗೆ ಕಲಿಸಿದ್ದಾರೆ, ಶಾಂತಿ ಅದು ನಮ್ಮೊಳಗಿಂದಲೇ ಪ್ರಾರಂಭವಾಗುತ್ತದೆ. ಅವರು ಹೇಳಿದ್ದಾರೆ, ಸ್ವಯಂ ಮೇಲೆ ವಿಜಯ ಅತಿ ದೊಡ್ಡ ವಿಜಯವಾಗಿದೆ. ಇಂದು ಜಗತ್ತು ಯಾವ ರೀತಿಯ ಒತ್ತಡಗಳು ಮತ್ತು ಸಂಘರ್ಷಗಳಿಂದ ಹಾದು ಹೋಗುತ್ತಿದೆಯೋ, ಇಂತಹ ಸಮಯದಲ್ಲಿ ಬುದ್ಧರ ವಿಚಾರಗಳು ಇನ್ನಷ್ಟು ಮಹತ್ವಪೂರ್ಣವಾಗಿವೆ. ಗೆಳೆಯರೇ, ದಕ್ಷಿಣ ಅಮೆರಿಕಾದ ಚಿಲಿಯಲ್ಲಿ ಒಂದು ಸಂಸ್ಥೆ ಭಗವಾನ್ ಬುದ್ಧರ ವಿಚಾರಗಳನ್ನು ಮುಂದೆ ಕೊಂಡೊಯ್ಯುತ್ತಿದೆ. ಲಡಾಖ್ನಲ್ಲಿ ಜನಿಸಿದ ಡ್ರಪೋನ್ ಉಜೇರ್ ರಿನ್ಪೋಚೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ನಡೆಯುತ್ತಿದೆ. ಈ ಸಂಸ್ಥೆ ಧ್ಯಾನ ಮತ್ತು ಕರುಣೆಯನ್ನು ಜನರ ಜೀವನದೊಂದಿಗೆ ಜೋಡಿಸುತ್ತಿದೆ. ಕೋಚಿ ಗುವಾಜ್ ಕಣಿವೆಯಲ್ಲಿ ನಿರ್ಮಿಸಲಾದ ಸ್ತೂಪ ಜನರಿಗೆ ಶಾಂತಿಯ ಅನುಭವವನ್ನು ನೀಡುತ್ತದೆ. ನಿಜಕ್ಕೂ ಇದನ್ನು ನೋಡಿ ಹೆಮ್ಮೆಯಾಗುತ್ತದೆ. ಭಾರತದ ಪ್ರಾಚೀನ ಪರಂಪರೆ ಜಗತ್ತನ್ನು ತಲುಪುತ್ತಿದೆ. ದೂರ ದೂರದ ಜನರು ಕೂಡ ಇದರೊಂದಿಗೆ ಸೇರಿಕೊಳ್ಳುತ್ತಿದ್ದಾರೆ. ಗೆಳೆಯರೇ, ಬೌದ್ಧ ಪರಂಪರೆ ನಮಗೆ ಪ್ರಕೃತಿಯೊಂದಿಗೆ ಬೆರೆಯುವುದನ್ನು ಕೂಡ ಕಲಿಸುತ್ತದೆ. ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾಗಿದ್ದು ಒಂದು ಮರದ ಕೆಳಗೆ. ಪ್ರಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ದೇಶದಲ್ಲಿಯೂ ಕೂಡ ಇಂತಹ ಪ್ರಯತ್ನಗಳು ನಡೆಯುತ್ತಿವೆ. ಕರ್ನಾಟಕದಲ್ಲಿರುವ ಕರ್ಮ ಮೊನಾಸ್ಟರಿ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಈ ಮಠ ಒಂದು ಜೀವಂತ ಅರಣ್ಯ ಪ್ರದೇಶವಾಗಿದೆ. ಇದು 100 ಎಕರೆಗಳಲ್ಲಿ ಹರಡಿದೆ. ಈ ಕಾಡಿನಲ್ಲಿ 700ಕ್ಕೂ ಹೆಚ್ಚು ದೇಶೀಯ ಮರಗಳನ್ನು ಸಂರಕ್ಷಿಸಲಾಗಿದೆ. ಗೆಳೆಯರೇ, ಬುದ್ಧರ ಸಂದೇಶ ಕೇವಲ ಭೂತಕಾಲವಲ್ಲ, ಇದು ಇಂದಿಗೂ ಪ್ರಸ್ತುತವಾಗಿದೆ ಮತ್ತು ಭವಿಷ್ಯಕ್ಕೂ ಕೂಡ ಅವಶ್ಯಕವಾಗಿದೆ. ಬುದ್ಧ ಪೂರ್ಣಿಮೆಯ ಈ ಸಂದರ್ಭವು ಪ್ರೇರಣೆ ನೀಡುತ್ತದೆ. ನಾವು ನಮ್ಮ ಜೀವನದಲ್ಲಿ ಶಾಂತಿಯನ್ನು ಹೆಚ್ಚಿಸಿಕೊಳ್ಳೋಣ, ಕರುಣೆಯನ್ನು ಅಳವಡಿಸಿಕೊಳ್ಳೋಣ ಮತ್ತು ಸಮತೋಲನದೊಂದಿಗೆ ಮುನ್ನಡೆಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮ್ಮೆಲ್ಲರಿಗೂ ತಿಳಿದಿದೆ, ಈಗ ನಮ್ಮ ದೇಶದಲ್ಲಿ ಜನವರಿ 23ರಿಂದ ಅಂದರೆ ನೇತಾಜಿ ಸುಭಾಷರ ಜಯಂತಿಯಿಂದ ಹಿಡಿದು ಜನವರಿ 30ರವರೆಗೆ ಅಂದರೆ ಗಾಂಧೀಜಿಯವರ ಪುಣ್ಯತಿಥಿಯವರೆಗೆ ಗಣರಾಜ್ಯೋತ್ಸವದ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಬೀಟಿಂಗ್ ರಿಟ್ರೀಟ್ ಇದರ ಒಂದು ಪ್ರಮುಖ ಭಾಗವಾಗಿದೆ. ಇಂದು ನಾನು ನಿಮ್ಮೊಂದಿಗೆ ಬೀಟಿಂಗ್ ರಿಟ್ರೀಟ್ ಬಗ್ಗೆ ಚರ್ಚಿಸುತ್ತಿದ್ದೇನೆ, ಏಕೆಂದರೆ ಇದರ ಹಿಂದೆ ಒಂದು ವಿಶೇಷ ಕಾರಣವಿದೆ. ಗೆಳೆಯರೇ, ನೀವು ನೋಡಿರಬಹುದು, ಈ ಸಮಾರಂಭವು ವಿವಿಧ ಬ್ಯಾಂಡ್ಗಳ ವೈವಿಧ್ಯಮಯ ಸಂಗೀತ ಪರಂಪರೆಗಳನ್ನು ಪ್ರದರ್ಶಿಸುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಇದರಲ್ಲಿ ಭಾರತೀಯ ಸಂಗೀತದ ಸಮ್ಮಿಲನ ಹೆಚ್ಚಾಗಿದೆ ಮತ್ತು ಇದು ದೇಶದ ಜನರಿಗೂ ಬಹಳ ಇಷ್ಟವಾಗುತ್ತಿದೆ. ಈ ವರ್ಷದ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಕೂಡ ಬಹಳ ಸ್ಮರಣೀಯವಾಗಿತ್ತು. ಏರ್ಫೋರ್ಸ್, ಆರ್ಮಿ, ನೇವಿ ಮತ್ತು ಸಿಎಪಿಎಫ್ನ ಬ್ಯಾಂಡ್ಗಳು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದವು. ಗೆಳೆಯರೇ, ಭವ್ಯವಾದ ಸಂಗೀತದ ಜೊತೆಗೆ ಅದ್ಭುತವಾದ ಫಾರ್ಮೇಷನ್ಗಳ ಈ ಕಾರ್ಯಕ್ರಮವು ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಏರ್ಫೋರ್ಸ್ ಬ್ಯಾಂಡ್ ಸಿಂಧೂರ ಫಾರ್ಮೇಷನ್ ಅನ್ನು ರಚಿಸಿತು. ನೇವಲ್ ಬ್ಯಾಂಡ್ ಮತ್ಸ್ಯ ಯಂತ್ರ ಫಾರ್ಮೇಷನ್ ಅನ್ನು ರಚಿಸಿತು. ಹಾಗೆಯೇ ಆರ್ಮಿ ಬ್ಯಾಂಡ್ನ ಪ್ರದರ್ಶನದಲ್ಲಿ
ವಂದೇ ಮಾತರಂನ 150 ವರ್ಷಗಳು ಮತ್ತು ಕ್ರಿಕೆಟ್ನಲ್ಲಿ ಭಾರತದ ಯಶಸ್ಸನ್ನು ಸಹ ಪ್ರದರ್ಶಿಸಲಾಯಿತು. ಗೆಳೆಯರೇ, ಬೀಟಿಂಗ್ ರಿಟ್ರೀಟ್ ಮುಗಿದ ನಂತರ ಈ ಎಲ್ಲ ಶ್ರಮ, ಈ ಸಾಧನೆ ನಿಧಾನವಾಗಿ ಮರೆಯಾಗುತ್ತಿತ್ತು. ಆದರೆ ಈಗ ಈ ನಿಟ್ಟಿನಲ್ಲಿ ಬಹಳ ಉತ್ತಮವಾದ ಪ್ರಯತ್ನ ನಡೆದಿದೆ. ಬೀಟಿಂಗ್ ರಿಟ್ರೀಟ್ನ ಸಂಗೀತವು ಮೊದಲ ಬಾರಿಗೆ ವೇವ್ಸ್ OTTಯಲ್ಲೂ ಲಭ್ಯವಿದೆ. ಮುಂಬರುವ ದಿನಗಳಲ್ಲಿ ಇದು ಇತರ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯವಿರುತ್ತದೆ. ನೀವು ಇದನ್ನು ಖಂಡಿತವಾಗಿ ಕೇಳಿ. ನಿಮಗೆ ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಅವುಗಳ ಸಂಪ್ರದಾಯಗಳ ಬಗ್ಗೆ ಬಹಳ ಹೆಮ್ಮೆಯಾಗುತ್ತದೆ. ಗೆಳೆಯರೇ, ಕಳೆದ ಕೆಲವು ವರ್ಷಗಳಲ್ಲಿ ದೇಶದ ವಿವಿಧ ಭಾಗಗಳಿಂದ ಪ್ರಕೃತಿ ಸಂರಕ್ಷಣೆಯ ಸ್ಫೂರ್ತಿದಾಯಕ ಕಥೆಗಳು ಹೊರಬಂದಿವೆ. ಈ ಕಥೆಗಳು ನಮಗೆ ಭರವಸೆಯನ್ನು ನೀಡುತ್ತವೆ ಮತ್ತು ಹೆಮ್ಮೆಯಿಂದ ನಮ್ಮನ್ನು ತುಂಬುತ್ತವೆ. ನಾನು ಮನ್ ಕಿ ಬಾತ್ನ ಕೇಳುಗರೊಂದಿಗೆ ಕೆಲವು ಉದಾಹರಣೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇವುಗಳನ್ನು ಕೇಳಿ ನಿಮ್ಮ ಮನಸ್ಸು ಪ್ರಸನ್ನವಾಗುತ್ತದೆ. ಮೊದಲು ಕಚ್ನ ರಣ್ ಬಗ್ಗೆ ಮಾತನಾಡೋಣ. ಮಳೆಗಾಲ ಮುಗಿದ ತಕ್ಷಣ ಇಲ್ಲಿನ ಭೂಮಿ ಜೀವಂತವಾಗುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಫ್ಲೆಮಿಂಗೋಗಳು ಇಲ್ಲಿಗೆ ಬರುತ್ತವೆ. ಇಡೀ ಪ್ರದೇಶವು ಗುಲಾಬಿ ಬಣ್ಣದಿಂದ ಕಂಗೊಳಿಸುತ್ತದೆ. ಆದ್ದರಿಂದ ಇದನ್ನು ಫ್ಲೆಮಿಂಗೋ ಸಿಟಿ ಎಂದು ಕರೆಯಲಾಗುತ್ತದೆ. ಈ ಪಕ್ಷಿಗಳು ಇಲ್ಲೇ ಗೂಡುಗಳನ್ನು ಕಟ್ಟಿ ತಮ್ಮ ಮರಿಗಳನ್ನು ಬೆಳೆಸುತ್ತವೆ. ಕಚ್ನ ಜನರು ಇವುಗಳನ್ನು ಲಾಖಾಜಿಕೆ ಬಾರಾತಿ ಎಂದು ಕರೆಯುತ್ತಾರೆ. ಈಗ ಲಾಖಾಜಿಕೆ ಬಾರಾತಿ ಕಚ್ನಲ್ಲಿ ಪರಿಸರ ಸಂರಕ್ಷಣೆಯ ಅತ್ಯಂತ ಸುಂದರ ಸಂಕೇತಗಳಾಗಿವೆ. ಗೆಳೆಯರೇ, ಎರಡನೇ ಕಥೆ ಮನುಷ್ಯ ಮತ್ತು ವನ್ಯಜೀವಿಗಳ ಸಹಕಾರದ್ದಾಗಿದೆ ಮತ್ತು ಇದು ಉತ್ತರ ಪ್ರದೇಶದ್ದಾಗಿದೆ. ಇಲ್ಲಿನ ತರಾಯಿ ಪ್ರದೇಶಗಳಲ್ಲಿ ಬೆಳೆಯ ಸಮಯದಲ್ಲಿ ಆನೆಗಳ ಹಿಂಡು ಹಳ್ಳಿಗಳತ್ತ ಬರುತ್ತವೆ. ಇದರಿಂದ ಸಂಘರ್ಷದ ಆತಂಕ ಹೆಚ್ಚಾಗುತ್ತದೆ. ಆದರೆ ಈಗ ಯುಪಿಯಲ್ಲೂ ಗಜಮಿತ್ರದಂತಹ ಪ್ರಯತ್ನಗಳು ಪ್ರಾರಂಭವಾಗಿವೆ. ಹಳ್ಳಿಯ ಜನರೇ ತಂಡಗಳನ್ನು ರಚಿಸಿ ಆನೆಗಳ ಮೇಲೆ ನಿಗಾ ಇಡುತ್ತಾರೆ. ಅವರು ಸಮಯಕ್ಕೆ ಸರಿಯಾಗಿ ಜನರನ್ನು ಎಚ್ಚರಿಸುತ್ತಾರೆ. ಇದರಿಂದ ಸಂಘರ್ಷ ಕಡಿಮೆಯಾಗುತ್ತಿದೆ ಮತ್ತು ಜನರಲ್ಲಿ ಭರವಸೆ ಹೆಚ್ಚುತ್ತಿದೆ. ಗೆಳೆಯರೇ, ಮಧ್ಯ ಭಾರತದಿಂದಲೂ ಒಂದು ಒಳ್ಳೆಯ ಸುದ್ದಿ ಬಂದಿದೆ. ಛತ್ತೀಸ್ಗಢದಲ್ಲಿ ಬ್ಲ್ಯಾಕ್ ಬಕ್ ಅಂದರೆ ಕೃಷ್ಣ ಮೃಗಗಳು ಮತ್ತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿವೆ. ಒಂದು ಕಾಲದಲ್ಲಿ ಇವುಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಆದರೆ ನಿರಂತರ ಪ್ರಯತ್ನಗಳು ನಡೆದವು ಮತ್ತು ಸಂರಕ್ಷಣೆಯನ್ನು ಹೆಚ್ಚಿಸಲಾಯಿತು. ಇಂದು ಅವು ಮತ್ತೆ ಬಯಲು ಪ್ರದೇಶಗಳಲ್ಲಿ ಓಡಾಡುತ್ತಿರುವುದು ಕಂಡುಬರುತ್ತಿದೆ. ಇದು ನಾವು ಕಳೆದುಕೊಳ್ಳುತ್ತಿದ್ದ ನಮ್ಮ ಪರಂಪರೆಯ ಪುನರಾಗಮನವಾಗಿದೆ. ಇದೇ ರೀತಿಯ ಭರವಸೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂದರೆ ಹೆಬ್ಬಕದ ಸಂರಕ್ಷಣೆಯಲ್ಲೂ ಕಾಣುತ್ತಿದೆ. ಈ ಪಕ್ಷಿಗಳು ನಮ್ಮ ಮರುಭೂಮಿ ಪ್ರದೇಶಗಳ ಗುರುತಾಗಿದ್ದವು. ಆದರೆ ಒಂದು ಕಾಲದಲ್ಲಿ ಇವುಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಪರಿಸ್ಥಿತಿ ಎಷ್ಟಿತ್ತೆಂದರೆ ಈ ಪಕ್ಷಿಗಳು ಅಳಿವಿನಂಚಿಗೆ ತಲುಪಿದ್ದವು. ಆದರೆ ಈಗ ಇದರ ಸಂರಕ್ಷಣೆಗಾಗಿ ದೊಡ್ಡ ಅಭಿಯಾನ ನಡೆಯುತ್ತಿದೆ. ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಸಂತಾನೋತ್ಪತ್ತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಈಗ ಹೊಸ ಜೀವದ ಆರಂಭ ಕಾಣಿಸುತ್ತಿದೆ. ಸ್ನೇಹಿತರೆ, ಪ್ರಕೃತಿ ಮತ್ತು ಮಾನವ ಬೇರೆ ಬೇರೆಯಲ್ಲ. ನಾವು ಒಬ್ಬರಿಗೊಬ್ಬರು ಸಂಗಾತಿಗಳು. ನಾವು ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಾಗ, ಅದನ್ನು ಗೌರವಿಸಿದಾಗ ಮತ್ತು ಅದರೊಂದಿಗೆ ಸಾಗಿದಾಗ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂದು ಇದೇ ಬದಲಾವಣೆ ದೇಶದ ಮೂಲೆ ಮೂಲೆಯಿಂದ ಹೊಸ ಭರವಸೆಯಾಗಿ ಹೊರಹೊಮ್ಮುತ್ತಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾರ್ತ್ ಈಸ್ಟ್ ನಮ್ಮೆಲ್ಲರಿಗೂ ಅಷ್ಟಲಕ್ಷ್ಮಿಯಾಗಿದೆ. ಇಲ್ಲಿ ಹೇರಳವಾದ ಟ್ಯಾಲೆಂಟ್ ಇದೆ ಮತ್ತು ನಾರ್ತ್ ಈಸ್ಟ್ನ ಪ್ರಾಕೃತಿಕ ಸೌಂದರ್ಯವು ಎಲ್ಲರ ಗಮನ ಸೆಳೆಯುತ್ತದೆ. ಮನ್ ಕಿ ಬಾತ್ನಲ್ಲಿಯೂ ನಾವು ಆಗಾಗ್ಗೆ ನಾರ್ತ್ ಈಸ್ಟ್ನ ಜನರ ಸಾಧನೆಗಳ ಬಗ್ಗೆ ಚರ್ಚಿಸುತ್ತಾ ಬಂದಿದ್ದೇವೆ. ಇಂದು ಕೂಡ ಅದೇ ರೀತಿ ಮತ್ತೊಂದು ಸಾಧನೆಯ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ. ಅದು ಬ್ಯಾಂಬೂ ಸೆಕ್ಟರ್ನಲ್ಲಿ ನಾರ್ತ್ ಈಸ್ಟ್ನ ಯಶಸ್ಸಾಗಿದೆ. ಸ್ನೇಹಿತರೆ, ಯಾವ ವಸ್ತುವನ್ನು ಒಂದು ಕಾಲದಲ್ಲಿ ಹೊರೆ ಎಂದು ನೋಡಲಾಗುತ್ತಿತ್ತೋ ಅದು ಇಂದು ಉದ್ಯೋಗ, ವ್ಯಾಪಾರ ಮತ್ತು ಇನ್ನೋವೇಷನ್ಗೆ ಹೊಸ ವೇಗವನ್ನು ನೀಡುತ್ತಿದೆ. ನಮ್ಮ ತಾಯಂದಿರು, ಸಹೋದರಿಯರು ಇದರ ಅತಿ ದೊಡ್ಡ ಫಲಾನುಭವಿಗಳಾಗಿದ್ದಾರೆ. ನಿಮಗೆ ಇದನ್ನು ತಿಳಿದು ಆಶ್ಚರ್ಯವಾಗಬಹುದು. ಬಿದಿರಿನ ವ್ಯಾಖ್ಯಾನವನ್ನು ಬದಲಾಯಿಸುವುದರಿಂದ ಎಷ್ಟು ದೊಡ್ಡ ಪರಿವರ್ತನೆ ಬಂದಿದೆ ಎಂದು. ಸ್ನೇಹಿತರೆ,
ಬ್ರಿಟಿಷರು ರೂಪಿಸಿದ ಕಾನೂನಿನ ಪ್ರಕಾರ ಬಿದಿರನ್ನು ಮರ ಎಂದು ವ್ಯಾಖ್ಯಾನಿಸಲಾಗಿದ್ದು, ಇದಕ್ಕೆ ಸಂಬಂಧಿಸಿದ ನಿಯಮಗಳು ಬಹಳ ಕಠಿಣವಾಗಿದ್ದವು. ಎಲ್ಲಿಗಾದರೂ ಬಿದಿರನ್ನು ಸಾಗಿಸುವುದು ಬಹಳ ಕಷ್ಟಕರವಾಗಿತ್ತು. ಹೀಗಿರುವಾಗ ಇಲ್ಲಿನ ಜನರು ಬಿದಿರಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳಿಂದ ದೂರವಾಗುತ್ತಾ ಹೋದರು. ಸ್ನೇಹಿತರೆ, 2017ರಲ್ಲಿ ಕಾನೂನಿನಲ್ಲಿ ಬದಲಾವಣೆ ಮಾಡಿ ನಾವು ಬಿದಿರನ್ನು ಮರದ ಕೆಟಗರಿಯಿಂದ ಹೊರಗಿಟ್ಟೆವು. ಇದರ ಪರಿಣಾಮಗಳು ಎಲ್ಲರ ಮುಂದಿವೆ. ಇಂದು ಇಡೀ ನಾರ್ತ್ ಈಸ್ಟ್ನಲ್ಲಿ ಬ್ಯಾಂಬೂ ಸೆಕ್ಟರ್ ಪ್ರವರ್ಧಮಾನಕ್ಕೆ ಬರುತ್ತಿದೆ. ಜನರು ನಿರಂತರವಾಗಿ ಇನ್ನೋವೇಷನ್ ಮಾಡಿ ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ತ್ರಿಪುರಾದ ಗೋಮತಿ ಡಿಸ್ಟ್ರಿಕ್ಟ್ನ ಬಿಜಾಯ್ ಸೂತ್ರಧಾರ್ ಮತ್ತು ದಕ್ಷಿಣ ತ್ರಿಪುರಾದ ಪ್ರದೀಪ್ ಚಕ್ರವರ್ತಿ ಅವರ ಬಗ್ಗೆಯೇ ಮಾತನಾಡುತ್ತಿದ್ದೇನೆ. ಇವರು ಹೊಸ ಕಾನೂನುಗಳನ್ನು ತಮಗಾಗಿ ಒಂದು ದೊಡ್ಡ ಅವಕಾಶದ ರೂಪದಲ್ಲಿ ನೋಡಿದರು. ನಂತರ ಇವರು ತಮ್ಮ ಕೆಲಸವನ್ನು ಟೆಕ್ನಾಲಜಿಯೊಂದಿಗೆ ಜೋಡಿಸಿದರು. ಇಂದು ಅವರು ಮೊದಲಿಗಿಂತಲೂ ಹೆಚ್ಚು ಉತ್ತಮವಾಗಿ ಮತ್ತು ಹೆಚ್ಚು ಬಿದಿರಿನ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ನಾಗಾಲ್ಯಾಂಡ್ನ ದಿಮಾಪುರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿದಿರಿಗೆ ಸಂಬಂಧಿಸಿದ ಫುಡ್ ಪ್ರಾಡಕ್ಟ್ಸ್ನಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿರುವಂತಹ ಅನೇಕ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿವೆ. ಅಲ್ಲಿ ಖೋರೋಲೋ ಕ್ರಿಯೇಟಿವ್ ಕ್ರಾಫ್ಟ್ನಂತಹ ತಂಡಗಳು ಇವೆ. ಅವು ಬಿದಿರಿನ ಫರ್ನಿಚರ್ ಮತ್ತು ಹ್ಯಾಂಡಿಕ್ರಾಫ್ಟ್ ಮೇಲೆ ಕೆಲಸ ಮಾಡುತ್ತಿವೆ. ಸ್ನೇಹಿತರೆ, ಮಿಜೋರಾಂನ ಮಾಮಿಜ್ ಜಿಲ್ಲೆಯಲ್ಲಿ ಅಂತಹ ತಂಡಗಳಿವೆ. ಅವು ಬಿದಿರಿನ ಟಿಶ್ಯೂ ಕಲ್ಚರ್ ಮತ್ತು ಪಾಲಿ ಹೌಸ್ ಮ್ಯಾನೇಜ್ಮೆಂಟ್ ಮೇಲೆ ಕೆಲಸ ಮಾಡುತ್ತಿವೆ. ನನಗೆ ಸಿಕ್ಕಿಂನಲ್ಲಿ ಗ್ಯಾಂಗ್ಟಾಕ್ನ ಸಮೀಪವಿರುವ ಲಾಗ್ಸ್ಥಲ್ ಬ್ಯಾಂಬೂ ಎಂಟರ್ಪ್ರೈಸ್ ತಂಡದ ಬಗ್ಗೆಯೂ ತಿಳಿದು ಬಂದಿದೆ. ಇದು ಬಿದಿರಿನಿಂದ ಹ್ಯಾಂಡಿಕ್ರಾಫ್ಟ್, ಅಗರಬತ್ತಿ ಸ್ಟಿಕ್ಸ್, ಫರ್ನಿಚರ್ ಮತ್ತು ಇಂಟೀರಿಯರ್ ಡೆಕೋರ್ ಐಟಮ್ಸ್ಗಳನ್ನು ತಯಾರಿಸುತ್ತದೆ. ಸ್ನೇಹಿತರೆ, ನಾನು ಇಲ್ಲಿ ಕೆಲವೇ ಉದಾಹರಣೆಗಳನ್ನು ನೀಡಿದ್ದೇನೆ. ದೇಶದಲ್ಲಿ ಬ್ಯಾಂಬೂ ಸೆಕ್ಟರ್ನ ಯಶಸ್ಸಿನ ಈ ಪಟ್ಟಿ ಬಹಳ ದೊಡ್ಡದಿದೆ. ನಾನು ನಿಮ್ಮೆಲ್ಲರನ್ನೂ ವಿನಂತಿಸುತ್ತೇನೆ, ನಾರ್ತ್ ಈಸ್ಟ್ನ ಯಾವುದಾದ್ರೂ ಒಂದು ಬಿದಿರಿನ ಉತ್ಪನ್ನವನ್ನು ಖಂಡಿತ ಖರೀದಿಸಿ. ನೀವು ಇದನ್ನು ಗಿಫ್ಟ್ ರೂಪದಲ್ಲಿಯೂ ನೀಡಬಹುದು. ನಿಮ್ಮ ಈ ಪ್ರಯತ್ನದಿಂದ ಬ್ಯಾಂಬೂ ಪ್ರಾಡಕ್ಟ್ಗಳನ್ನು ತಯಾರಿಸಲು ತಮ್ಮ ಬೆವರು ಹರಿಸುವ ಆ ಜನರ ಸ್ಥೈರ್ಯ ಹೆಚ್ಚಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ವೇಗವಾಗಿ ಬದಲಾಗುತ್ತಿರುವ ಈ ಸಮಯದಲ್ಲಿ ಟೆಕ್ನಾಲಜಿ ನಮ್ಮ ಜೀವನದ ಬಹಳ ದೊಡ್ಡ ಭಾಗವಾಗಿದೆ. ಇಂದು ನಾವು ನಮ್ಮ ಭೂತಕಾಲವನ್ನು ವರ್ತಮಾನದೊಂದಿಗೆ ಜೋಡಿಸುವುದರಲ್ಲಿಯೂ ಟೆಕ್ನಾಲಜಿಯ ಕಮಾಲನ್ನು ನೋಡುತ್ತಿದ್ದೇವೆ. ಈ ದಿಕ್ಕಿನಲ್ಲಿ ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗಿದೆ. ಇದರಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರು ಮತ್ತು ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವವರು ಬಹಳ ಸಂತೋಷ ಪಟ್ಟಿದ್ದಾರೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಅಷ್ಟೇ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಒಂದು ವಿಶೇಷ ಪೋರ್ಟಲ್ನಲ್ಲಿ ಒಂದು ಅನನ್ಯ ಡೇಟಾಬೇಸ್ ಅನ್ನು ಶೇರ್ ಮಾಡಿದೆ. ಈ ಸಂಸ್ಥೆಯು 20 ಕೋಟಿಗೂ ಹೆಚ್ಚು ಅಮೂಲ್ಯ ದಾಖಲೆಗಳನ್ನು ಡಿಜಿಟೈಸ್ ಮಾಡಿ ಸಾರ್ವಜನಿಕಗೊಳಿಸಿದೆ. ಇವುಗಳಲ್ಲಿ ಕೆಲವು ಬಹಳ ಕುತೂಹಲಕಾರಿಯಾಗಿವೆ. 7ನೇ ಶತಮಾನದ ಗಿಲ್ಗಿಟ್ ಹಸ್ತಪ್ರತಿಗಳನ್ನು ಭೂರ್ಜಪತ್ರದ ಮೇಲೆ ಬರೆಯಲಾಗಿದೆ. ಇಲ್ಲಿ ನಿಮಗೆ 8ನೇ ಶತಮಾನದ ಒಂದು ರೋಚಕ ಗ್ರಂಥ ಶ್ರೀ ಭುವಾಲಯ ಕೂಡ ನೋಡಲು ಸಿಗುತ್ತದೆ. ಅಂಕೆಗಳ ಮೇಲೆ ಆಧಾರಿತವಾದ ಈ ಗ್ರಂಥವು ಒಂದು ಗ್ರಿಡ್ ರೂಪದಲ್ಲಿದೆ. ರಾಣಿ ಲಕ್ಷ್ಮೀಬಾಯಿಗೆ ಸಂಬಂಧಿಸಿದ ಕೆಲವು ಮಹತ್ವದ ಪತ್ರಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇವುಗಳಿಂದ 1857ರಲ್ಲಿ ಅವರು ತೆಗೆದುಕೊಂಡ ಕೆಲವು ನಿರ್ಣಯಗಳ ಬಗ್ಗೆ ತಿಳಿಯುತ್ತದೆ. ಅವು ಅವರ ಪರಾಕ್ರಮವನ್ನು ತೋರಿಸುತ್ತವೆ. ಯಾರೆಲ್ಲ ನೇತಾಜಿ ಸುಭಾಷ್ರ ದೊಡ್ಡ ಅಭಿಮಾನಿಗಳಾಗಿದ್ದಾರೋ ಅವರಿಗಾಗಿ ಇಲ್ಲಿ ನೇತಾಜಿಯವರ ಜೀವನ, ಆಜಾದ್ ಹಿಂದ್ ಫೌಜ್ ಮತ್ತು ಅವರ ಭಾಷಣಗಳಿಗೆ ಸಂಬಂಧಿಸಿದ ಹಲವಾರು ಡಾಕ್ಯುಮೆಂಟ್ಸ್ ಇವೆ. ನಿಮಗೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರಿಗೆ ಸಂಬಂಧಿಸಿದ ಹಲವಾರು ಡಾಕ್ಯುಮೆಂಟ್ಸ್ ಕೂಡ ಸಿಗುತ್ತವೆ. ಇವುಗಳಲ್ಲಿ BHU ಸ್ಥಾಪನೆ ಮತ್ತು ಹಿಂದಿ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿಗಳಿವೆ. ಇಲ್ಲಿ ನಮ್ಮ ಸಂವಿಧಾನ ಸಭೆಗೆ ಸಂಬಂಧಿಸಿದ ಹಲವಾರು ಅನನ್ಯ ದಾಖಲೆಗಳು ಕೂಡ ಲಭ್ಯವಿವೆ. ನಾನು ನಿಮ್ಮೆಲ್ಲರಲ್ಲೂ ಆಗ್ರಹಿಸುತ್ತೇನೆ, ನೀವು www.abhilekpatal.in ಖಂಡಿತ ಭೇಟಿ ನೀಡಿ. ಇದು ನಿಮಗೆ ನಮ್ಮ ಇತಿಹಾಸದ ಅದ್ಭುತ ಅನುಭವವನ್ನು ನೀಡುತ್ತದೆ. ಗೆಳೆಯರೇ, ಒಮ್ಮೆ ಕಲ್ಪಿಸಿಕೊಳ್ಳಿ,
ನೀವು ವಿಶ್ವದಾದ್ಯಂತದ ಅತ್ಯಂತ ಪ್ರತಿಭಾವಂತ ಜನರ ನಡುವೆ ಇದ್ದೀರಿ. ನಿಮ್ಮ ಮುಂದೆ ಗಣಿತದ ಬಹಳ ಕಠಿಣವಾದ ಪ್ರಶ್ನೆಗಳಿವೆ. ಇವುಗಳನ್ನು ಪರಿಹರಿಸಲು ಕೇವಲ 4.5 ಗಂಟೆಗಳ ಸಮಯವಿದೆ. ಅಂದರೆ ಸಮಯ ಬಹಳ ಕಡಿಮೆ ಇದೆ ಮತ್ತು ಸ್ಪರ್ಧೆ ಅಂತಾರಾಷ್ಟ್ರೀಯ ಮಟ್ಟದ್ದಾಗಿದೆ, ಬಹಳ ಕಠಿಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನರ್ವಸ್ ಆಗುವುದು ಬಹಳ ಸಹಜ. ಆದರೆ ಇಂತಹ ಪರಿಸ್ಥಿತಿಗಳಲ್ಲೇ ನಮ್ಮ ಹೆಣ್ಣು ಮಕ್ಕಳು ಅದ್ಭುತ ಸಾಧನೆ ಮಾಡಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ಫ್ರಾನ್ಸಿನ ಬೋರ್ಡೋದಲ್ಲಿ ಯುರೋಪಿಯನ್ ಗರ್ಲ್ಸ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಆಯೋಜಿಸಲಾಗಿತ್ತು. ಗಣಿತದಲ್ಲಿ ಆಳವಾದ ಆಸಕ್ತಿ ಹೊಂದಿರುವ ಶಾಲಾ ವಿದ್ಯಾರ್ಥಿನಿಯರಿಗೆ ಇದೊಂದು ದೊಡ್ಡ ಸ್ಪರ್ಧೆಯಾಗಿತ್ತು. ಇದು ವಿಶ್ವದ ಅತ್ಯಂತ ಗೌರವಾನ್ವಿತ ಸ್ಪರ್ಧೆಗಳಲ್ಲಿ ಒಂದಾಗಿದೆ. ಈ ಒಲಿಂಪಿಯಾಡ್ನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇದುವರೆಗಿನ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ಪ್ರತಿಭಾವಂತ ತಂಡದ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಇದರಲ್ಲಿ ಮುಂಬೈನ ಶ್ರೇಯಾ ಮುಂದ್ರಾ, ತಿರುವನಂತಪುರದ ಸಂಜನಾ ಚಾಕೋ, ಚೆನ್ನೈನ ಶಿವಾನಿ ಭರತ್ ಕುಮಾರ್ ಮತ್ತು ಕೋಲ್ಕತ್ತಾದ ಸಿಮೋಯ್ ಬೇರಾ ಭಾಗವಹಿಸಿದ್ದರು. ಇದರಲ್ಲಿ ನಮ್ಮ ತಂಡ ವಿಶ್ವದಲ್ಲಿ 6ನೇ ಸ್ಥಾನ ಗಳಿಸಿತು. ಶ್ರೇಯಾ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ. ಸಂಜನಾ ಬೆಳ್ಳಿ ಪದಕ, ಶಿವಾನಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಸ್ನೇಹಿತರೆ, ಈ ಒಲಿಂಪಿಯಾಡ್ಗಾಗಿ ಭಾರತದಲ್ಲಿ ನಡೆಯುವ ಆಯ್ಕೆ ಪ್ರಕ್ರಿಯೆ ಅದು ಅತ್ಯಂತ ಕಠಿಣವಾಗಿದೆ. ಇದಕ್ಕೆ ಒಂದು ಮಲ್ಟಿ ಸ್ಟೇಜ್ ಸೆಲೆಕ್ಷನ್ ಪ್ರೋಸೆಸ್ ಇದೆ. ಇದರಲ್ಲಿ ರೀಜನಲ್, ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಕಠಿಣ ಸವಾಲುಗಳನ್ನು ದಾಟಬೇಕಾಗುತ್ತದೆ. ಇದಾದ ನಂತರ ಅತ್ಯುತ್ತಮ ಪ್ರದರ್ಶನ ನೀಡುವ ವಿದ್ಯಾರ್ಥಿನಿಯರು 1 ತಿಂಗಳ ಮ್ಯಾಥಮೆಟಿಕ್ಸ್ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಭಾಗವಹಿಸುತ್ತಾರೆ. ಈ ಕ್ಯಾಂಪ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನ ಹೋಮಿ ಭಾಭಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ನಲ್ಲಿ ಆಯೋಜಿಸಲಾಗುತ್ತದೆ. ಈ ಕ್ಯಾಂಪ್ನ ಕೊನೆಯಲ್ಲಿ ಟೀಮ್ ಸೆಲೆಕ್ಷನ್ ಟೆಸ್ಟ್ ನಡೆಯುತ್ತದೆ. ಇದರಲ್ಲಿ ಪರ್ಫಾರ್ಮೆನ್ಸ್ ಆಧಾರದ ಮೇಲೆಯೇ ಭಾರತದ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ಪ್ರತಿ ವರ್ಷ ದೇಶದಾದ್ಯಂತ ಸುಮಾರು 6 ಲಕ್ಷ ವಿದ್ಯಾರ್ಥಿನಿಯರು ಈ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಪ್ರೋಗ್ರಾಂನಲ್ಲಿ ಭಾಗವಹಿಸುತ್ತಾರೆ. ಕಾಲಕ್ರಮೇಣ ಈ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ. ಅಂದರೆ ದೇಶದ ಹೆಣ್ಣು ಮಕ್ಕಳ ನಡುವೆ ಒಲಿಂಪಿಯಾಡ್ನ ಈ ಕಲ್ಚರ್ ವೇಗವಾಗಿ ಜನಪ್ರಿಯವಾಗುತ್ತಿದೆ. ಈ ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಬೆಂಬಲ ನೀಡುತ್ತಿರುವುದಕ್ಕಾಗಿ ನಾನು ಅವರ ಪೋಷಕರನ್ನು ಸಹ ಶ್ಲಾಘಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಮ್ಮ ದೇಶದಲ್ಲಿ ಈ ಸಮಯದಲ್ಲಿ ಒಂದು ಬಹಳ ಮಹತ್ವದ ಅಭಿಯಾನ ನಡೆಯುತ್ತಿದೆ. ಅದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಮಾಹಿತಿ ಇರುವುದು ಅತ್ಯಗತ್ಯ. ಇದು ಜನಗಣತಿಯ ಅಭಿಯಾನ. ಸ್ನೇಹಿತರೆ, ಇದು ವಿಶ್ವದ ಅತಿ ದೊಡ್ಡ ಜನಗಣತಿಯಾಗಿದೆ. ಈ ಹಿಂದೆ ಇಂತಹ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದವರಿಗೆ ಈ ಬಾರಿ ಜನಗಣತಿಯ ಅವರ ಅನುಭವ ವಿಭಿನ್ನವಾಗಿರಲಿದೆ. 2027ರ ಜನಗಣತಿಯನ್ನು ಡಿಜಿಟಲ್ ಮಾಡಲಾಗಿದೆ. ಎಲ್ಲ ಮಾಹಿತಿಯನ್ನು ನೇರವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ದಾಖಲಿಸಲಾಗುತ್ತಿದೆ. ಮನೆ ಮನೆಗೆ ಬರುವ ಸಿಬ್ಬಂದಿ ಬಳಿ ಮೊಬೈಲ್ ಆ್ಯಪ್ ಇದೆ. ಅವರು ನಿಮ್ಮೊಂದಿಗೆ ಮಾತನಾಡಿ ಅದರಲ್ಲೇ ಮಾಹಿತಿಯನ್ನು ದಾಖಲಿಸುತ್ತಾರೆ. ಸ್ನೇಹಿತರೆ, ಈ ಬಾರಿಯ ಜನಗಣತಿಯಲ್ಲಿ ನಿಮ್ಮ ಭಾಗವಹಿಸುವಿಕೆಯನ್ನು ಸಹ ಸುಲಭಗೊಳಿಸಲಾಗಿದೆ. ನೀವೇ ಸ್ವತಃ ನಿಮ್ಮ ಮಾಹಿತಿಯನ್ನು ದಾಖಲಿಸಬಹುದು. ಸಿಬ್ಬಂದಿ ಬರುವುದಕ್ಕೆ 15 ದಿನಗಳ ಮೊದಲು ನಿಮಗಾಗಿ ಈ ಸೌಲಭ್ಯ ಪ್ರಾರಂಭವಾಗುತ್ತದೆ. ನೀವು ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಮಾಹಿತಿಯನ್ನು ತುಂಬಬಹುದು. ನೀವು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದಾಗ ನಿಮಗೆ ಒಂದು ವಿಶೇಷ ಐಡಿ ಸಿಗುತ್ತದೆ. ಈ ಐಡಿ ನಿಮ್ಮ ಮೊಬೈಲ್ ಅಥವಾ ಇಮೇಲ್ಗೆ ಬರುತ್ತದೆ. ನಂತರ ಯಾವಾಗ ನೌಕರರು ನಿಮ್ಮ ಮನೆಗೆ ಬರುತ್ತಾರೋ ಆಗ ನೀವು ಇದೇ ಐಡಿಯನ್ನು ತೋರಿಸಿ ಮಾಹಿತಿಯನ್ನು ದೃಢೀಕರಿಸಬಹುದು. ಇದರಿಂದ ಮತ್ತೆ ಮಾಹಿತಿ ನೀಡುವ ಅವಶ್ಯಕತೆ ಇರುವುದಿಲ್ಲ. ಸಮಯವೂ ಉಳಿತಾಯವಾಗುತ್ತದೆ ಮತ್ತು ಪ್ರಕ್ರಿಯೆಯೂ ಸುಲಭವಾಗುತ್ತದೆ. ಗೆಳೆಯರೇ, ಯಾವ ರಾಜ್ಯಗಳಲ್ಲಿ ಸ್ವಯಂ ಗಣತಿಯ ಕೆಲಸ ಪೂರ್ಣವಾಗಿದೆಯೋ ಅಲ್ಲಿ ಗಣತಿ ನೌಕರರಿಂದ ಮನೆಗಳ ಪಟ್ಟಿ ಮಾಡುವ ಕಾರ್ಯವೂ ಆರಂಭವಾಗಿದೆ.
ಇಲ್ಲಿಯವರೆಗೆ ಸುಮಾರು 1,20,00,000 ಕುಟುಂಬಗಳ ಮನೆ ಪಟ್ಟಿ ಮಾಡುವ ಕಾರ್ಯ ಪೂರ್ಣಗೊಂಡಿದೆ. ಗೆಳೆಯರೇ, ದೇಶದ ಜನಗಣತಿ ಕೇವಲ ಸರ್ಕಾರಿ ಕೆಲಸವಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಿಮ್ಮ ಭಾಗವಹಿಸುವಿಕೆ ಬಹಳ ಮುಖ್ಯ. ನೀವು ನೀಡಿದ ಮಾಹಿತಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. ಇದನ್ನು ಡಿಜಿಟಲ್ ಭದ್ರತೆಯೊಂದಿಗೆ ಗೌಪ್ಯವಾಗಿ ಇಡಲಾಗುತ್ತದೆ. ಇದನ್ನು ಸುರಕ್ಷಿತವಾಗಿರಿಸಲಾಗುತ್ತದೆ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಣ. ಜನಗಣತಿ 2027 ಯಶಸ್ವಿಗೊಳಿಸೋಣ. ಗೆಳೆಯರೇ, ನಮ್ಮ ದೇಶದಲ್ಲಿ ಆಹಾರ ಪದ್ಧತಿಯ ಪರಂಪರೆ ಕೇವಲ ರುಚಿಗೆ ಸೀಮಿತವಾಗಿಲ್ಲ. ಇದೇ ಪರಂಪರೆಯ ಒಂದು ಸ್ವಾರಸ್ಯಕರ ಭಾಗವೆಂದರೆ ಭಾರತದ ಚೀಸ್. ಕೆಲವು ದಿನಗಳ ಹಿಂದೆ ನಾನು ಟ್ವೀಟ್ ಮೂಲಕ ಒಂದು ಮಾಹಿತಿ ಹಂಚಿಕೊಂಡಿದ್ದೆ. ಬ್ರೆಜಿಲ್ನಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಚೀಸ್ ಸ್ಪರ್ಧೆಯಲ್ಲಿ ಭಾರತೀಯ ಚೀಸ್ನ 2 ಬ್ರ್ಯಾಂಡ್ಗಳು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿವೆ. ಈ ಸಾಧನೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆಯಾಗಿದೆ. ಭಾರತದಲ್ಲಿರುವ ಚೀಸ್ನ ವೈವಿಧ್ಯತೆಯ ಬಗ್ಗೆಯೂ ಮಾತನಾಡಬೇಕು ಎಂದು ಅನೇಕರು ನನಗೆ ಹೇಳಿದರು. ಗೆಳೆಯರೇ, ಭಾರತದ ಡೈರಿ ವಲಯದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುತ್ತಿದೆ. ಈ ವಲಯದಲ್ಲಿ ವ್ಯಾಲ್ಯೂ ಅಡಿಷನ್ ನಮ್ಮ ಸಾಂಪ್ರದಾಯಿಕ ರುಚಿಗೆ ಹೊಸ ಗುರುತನ್ನು ನೀಡಿದೆ. ಇಂದು ಭಾರತೀಯ ಚೀಸ್ ಪ್ರಪಂಚದಾದ್ಯಂತ ತನ್ನ ಸ್ಥಾನವನ್ನು ಗಳಿಸುತ್ತಿದೆ. ಅದು ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ ಆಗಿರಲಿ ಅಥವಾ ಡಿನ್ನರ್ ಆಗಿರಲಿ, ಜಗತ್ತಿನ ತಟ್ಟೆಗಳಿಗೆ ಭಾರತದ ರುಚಿ ತಲುಪುತ್ತಿದೆ. ಜಮ್ಮು ಮತ್ತು ಕಾಶ್ಮೀರದ ಕಲಾರಿ ಚೀಸನ್ನೇ ತೆಗೆದುಕೊಳ್ಳಿ. ಇದನ್ನು ಕಾಶ್ಮೀರದ ಮೊಜರೆಲ್ಲಾ ಎಂದು ಕರೆಯಲಾಗುತ್ತದೆ. ಗುಜ್ಜರ್ ಬಕರ್ವಾಲ್ ಸಮುದಾಯದ ಜನರು ತಲೆಮಾರುಗಳಿಂದ ಇದನ್ನು ತಯಾರಿಸುತ್ತಾ ಮತ್ತು ಸೇವಿಸುತ್ತಾ ಬಂದಿದ್ದಾರೆ. ಅದೇ ರೀತಿ ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಮತ್ತು ಲಡಾಖ್ನಲ್ಲಿ ಛುರ್ಪಿ ಬಹಳ ಪ್ರಸಿದ್ಧವಾಗಿದೆ. ಬೆಟ್ಟಗಳಲ್ಲಿನ ಸರಳತೆ ಮತ್ತು ಕೋಮಲತೆ ಇದರ ಸ್ವಾದದಲ್ಲೂ ಅನುಭವಕ್ಕೆ ಬರುತ್ತದೆ. ಈ ಚೀಸ್ನ ವಿಶೇಷತೆ ಏನೆಂದರೆ ಇದನ್ನು ಯಾಕ್ನ ಹಾಲಿನಿಂದ ತಯಾರಿಸಲಾಗುತ್ತದೆ. ಗೆಳೆಯರೇ, ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಟೋಪ್ಲಿನು ಪನೀರ್, ಇದನ್ನು ಸುರ್ತಿ ಚೀಸ್ ಎಂದು ಕರೆಯಲಾಗುತ್ತದೆ. ಅದು ಕೂಡ ತನ್ನದೇ ಆದ ಒಂದು ವಿಶಿಷ್ಟ ಗುರುತನ್ನು ಹೊಂದಿದೆ. ನಾನಿಲ್ಲಿ ಕೇವಲ ಕೆಲವು ಹೆಸರುಗಳನ್ನು ಮಾತ್ರ ಹೇಳಿದ್ದೇನೆ. ಆದರೆ ನಮ್ಮ ದೇಶದಲ್ಲಿ ಸ್ವಾದದ ಈ ಜಗತ್ತು ಬಹಳ ವಿಸ್ತಾರವಾಗಿದೆ. ಇಂದು ಈ ಪರಂಪರೆಗೆ ಹೊಸ ಶಕ್ತಿ ಸಿಗುತ್ತಿದೆ. ಅನೇಕ ಭಾರತೀಯ ಕಂಪನಿಗಳು ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುತ್ತಿವೆ. ಆಧುನಿಕ ತಂತ್ರಜ್ಞಾನ ಬರುತ್ತಿದೆ, ಉತ್ತಮ ಪ್ಯಾಕೇಜಿಂಗ್ ಆಗುತ್ತಿದೆ ಮತ್ತು ನಮ್ಮ ಉತ್ಪನ್ನಗಳು ಜಗತ್ತಿನ ಸ್ಟ್ಯಾಂಡರ್ಡ್ನೊಂದಿಗೆ ಮುಂದೆ ಸಾಗುತ್ತಿವೆ. ಇದರ ಪರಿಣಾಮವಾಗಿಯೇ ಭಾರತೀಯ ಚೀಸ್ ಈಗ ದೇಶದ ಗಡಿಗಳನ್ನು ದಾಟಿ ವಿಶ್ವದ ಮಾರುಕಟ್ಟೆಗಳನ್ನು ಮತ್ತು ರೆಸ್ಟೋರೆಂಟ್ಗಳನ್ನು ತಲುಪುತ್ತಿದೆ. ಇಂದು ನಾವು ಲೋಕಲ್ನಿಂದ ಗ್ಲೋಬಲ್ ಬಗ್ಗೆ ಮಾತನಾಡುತ್ತೇವೆ. ಅದರಲ್ಲಿ ಭಾರತೀಯ ಚೀಸ್ನ ಉದಾಹರಣೆ ನಮಗೆ ಮುಂದಿನ ದಾರಿಯನ್ನು ತೋರಿಸುತ್ತದೆ. ನನಗೆ ವಿಶ್ವಾಸವಿದೆ, ಭಾರತದ ಸ್ವಾದ, ಭಾರತದ ಪರಂಪರೆ, ಭಾರತದ ಗುಣಮಟ್ಟ ವಿಶ್ವದ ಜನರಿಗೆ ಒಂದು ಹೊಸ ಅನುಭವವನ್ನು ನೀಡುತ್ತದೆ ಮತ್ತು ಭಾರತದೊಂದಿಗೆ ಒಂದು ಹೊಸ ಬಾಂಧವ್ಯವನ್ನು ಬೆಸೆಯುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ತಿಂಗಳು ದೇಶದ ಹಲವು ಭಾಗಗಳಲ್ಲಿ ಹೊಸ ವರ್ಷ ಸೇರಿದಂತೆ ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮೇ 9ರಂದು ಪೊಚಿಶೆ ಬೈಶಾಖ್ ಸಂದರ್ಭದಲ್ಲಿ ನಾವು ಗುರುದೇವ್ ಟ್ಯಾಗೋರ್ ಅವರ ಜನ್ಮ ಜಯಂತಿಯನ್ನು ಆಚರಿಸುತ್ತೇವೆ. ಗುರುದೇವರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವದವರಾಗಿದ್ದರು. ಅವರು ಒಬ್ಬ ಮಹಾನ್ ಲೇಖಕ ಮತ್ತು ಚಿಂತಕರಾಗಿದ್ದರು. ಅವರು ಅನೇಕ ಪ್ರಸಿದ್ಧ ಸಂಸ್ಥೆಗಳಿಗೆ ರೂಪ ನೀಡಿದರು. ಗುರುದೇವ್ ಟ್ಯಾಗೋರ್ ಅವರು ಜನರಿಗಾಗಿ ಅಂತಹ ಉದ್ಯಮಗಳ ಪರವಾಗಿದ್ದರು. ಅವುಗಳಲ್ಲಿ ಸ್ಥಿರ ಉದ್ಯೋಗ ಸಿಗುವುದರ ಜೊತೆಗೆ ಗ್ರಾಮಗಳ ಕಲ್ಯಾಣವೂ ಆಗುತ್ತಿತ್ತು. ಅವರ ರವೀಂದ್ರ ಸಂಗೀತದ ಪ್ರಭಾವ ಇಂದಿಗೂ ವಿಶ್ವದಾದ್ಯಂತ ಉಳಿದುಕೊಂಡಿದೆ. ನನ್ನ ಪಾಲಿಗೆ ಶಾಂತಿನಿಕೇತನದ ಯಾತ್ರೆಗಳು ಅವಿಸ್ಮರಣೀಯವಾಗಿವೆ. ಇದು ಅದೇ ಇನ್ಸ್ಟಿಟ್ಯೂಷನ್ ಆಗಿದೆ. ಅದನ್ನು ಅವರು ಪೂರ್ಣ ಸಮರ್ಪಣಾ ಭಾವದಿಂದ ಪೋಷಿಸಿ ಬೆಳೆಸಿದ್ದರು. ಅವರಿಗೆ ಮತ್ತೊಮ್ಮೆ ನನ್ನ ವಿನಮ್ರ ಶ್ರದ್ಧಾಂಜಲಿ. ಗೆಳೆಯರೇ, ಮೇ ತಿಂಗಳು
1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನೆನಪನ್ನು ಸಹ ಮಾಡಿಕೊಡುತ್ತದೆ. ನಾನು ಭಾರತಾಂಬೆಯ ಎಲ್ಲ ವೀರ ಪುತ್ರರಿಗೆ ನಮಿಸುತ್ತೇನೆ. ಜನರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಜಾಗೃತಗೊಳಿಸಿದ್ದರು. ಈ ಸಮಯವು ಶಾಲಾ ಮಕ್ಕಳ ರಜಾದಿನಗಳೂ ಆಗಿರುತ್ತದೆ. ಅವರು ತಮ್ಮ ರಜಾದಿನಗಳನ್ನು ಸಂಪೂರ್ಣವಾಗಿ ಆನಂದಿಸಲಿ ಮತ್ತು ಈ ಬೇಸಿಗೆ ಋತುವಿನಲ್ಲಿ ಏನಾದರೂ ಹೊಸದನ್ನು ಕಲಿಯಲು ಪ್ರಯತ್ನಿಸಲಿ ಎಂದು ನಾನು ಆಗ್ರಹಿಸುತ್ತೇನೆ. ನೀವೆಲ್ಲರೂ ತಮ್ಮ ಆರೋಗ್ಯದ ಬಗ್ಗೆಯೂ ಸಂಪೂರ್ಣ ಕಾಳಜಿ ವಹಿಸಿ. ಮುಂದಿನ ತಿಂಗಳು ಕೆಲವು ಹೊಸ ವಿಷಯಗಳೊಂದಿಗೆ, ದೇಶವಾಸಿಗಳ ಕೆಲವು ಹೊಸ ಸಾಧನೆಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.